ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಆರ್ಟಿಕಲ್ ಬಂದ್ಬಿಟ್ಟು ನಿತಿ ಬ್ಯಾಚ್ ಫಾರ್ ಟ್ಯಾಕ್ಸ್ ಬ್ರೇಕ್ ಟು ಅಚೀವ್ ಮಾನಿಟೈಸೇಷನ್ ಗೋಲ್. ಅಂದರೆ ಸೆಂಟರ್ ಏನು ಮಾಡಿದೆ, ಒಂದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನ ಲಾಂಚ್ ಮಾಡಿದೆ. ಏನಕ್ಕೋಸ್ಕರ ಅಂದರೆ ಗೌರ್ಮೆಂಟ್ದು ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ಸ್ ಏನಿದೆ ಅದನ್ನು ನೆಕ್ಸ್ಟ್ 4 ಇಯರ್ಸಲ್ಲಿ ಸೋಲ್ಡ್ ಮಾಡಬೇಕಂತ ಹೇಳಿ ಇವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ನ ಲಾಂಚ್ ಮಾಡ್ತಾ ಇದೆ. ಸೊ ಇದ್ರದ್ದು ಕೀ ಫೀಚರ್ಸ್ ಏನಂದರೆ, 4 ಇಯರ್ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂದರೆ ಇದು ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಏನಿದೆ ಅದನ್ನು ಅನ್ಲಾಕ್ ಮಾಡುತ್ತೆ, ಅದು ವ್ಯಾಲ್ಯೂನ ಅನ್ಲಾಕ್ ಮಾಡೋದಕ್ಕೋಸ್ಕರ ತಂದಿರೋದು. ಅಂದರೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡೋ ಅಂಥ ಪ್ರಾಜೆಕ್ಟ್ಸ್ ಆದರೆ ಅದನ್ನು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂತ ಕರೀತಾರೆ. ಆಲ್ರೆಡಿ ಇರೋ ಅಂತಹ ಪ್ರಾಜೆಕ್ಟ್ಸಿಗೆ ವ್ಯಾಲ್ಯೂ ಆ್ಯಡ್ ಮಾಡೋದು ಅಂತ ಅಂದರೆ ಅದಕ್ಕೆ ನಾವು ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ. ಯಾವ ರೀತಿ ಇವರು ಇದನ್ನು ಮಾಡ್ತಿದ್ದಾರೆ ಅಂತ ಅಂದರೆ, ಪ್ರೈವೇಟ್ ಸೆಕ್ಟರ್ ಜೊತೆಗೆ ಎಂಗೇಜ್ ಮಾಡ್ಕೊಳ್ಳೋದ್ರ ಮೂಲಕ ಇದನ್ನು ಮಾಡ್ತಿದ್ದಾರೆ. ಅಂದರೆ ಅವರಿಗೆ ಜಸ್ಟ್ ಆ ಒಂದು ಅಸೆಟ್ ಮೇಲೆ ಇರೋವಂಥ ಒಂದು ರೈಟ್ಸನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನು ಯೂಸ್ ಮಾಡೋದಕ್ಕೆ, ಅದನ್ನು ಡೆವಲಪ್ ಮಾಡೋದಕ್ಕೆ ಅಷ್ಟೇ ಅವರಿಗೆ ರೈಟ್ಸ್ ಕೊಟ್ಟಿರ್ತಾರೆ. ಬಟ್ ಓನರ್ಶಿಪ್ಪನ್ನು ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದ್ರದ್ದು ಕಾಂಪೊನೆಂಟ್ಸ್ ಯಾವ್ದು ಇರುತ್ತೆ ಅಂದರೆ, ರೋಡ್ಸ್, ರೈಲ್ವೇಸ್ ಆ್ಯಂಡ್ ಪವರ್ ಸೆಕ್ಟರ್ ಅಸೆಟ್ಸ್. ಸೊ ಅಂದರೆ ಮೋಸ್ಟ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಇನ್ಕ್ಲೂಡ್ ರೋಡ್ಸು, ರೈಲ್ವೇಸು ಮತ್ತು ಪವರ್ ಸೆಕ್ಟರ್ ಅಸೆಟ್ಸ್ ಇರುತ್ತೆ. ಅಂದರೆ ಇದೇ 66% ಆಫ್ ದ ಟೋಟಲ್ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಟು ಬಿ ಮಾನಿಟೈಸ್. ಅಂದರೆ ಎಷ್ಟು ಅಸೆಟ್ ಮಾನಿಟೈಸ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಅದರಲ್ಲಿ 66% ರೋಡ್ಸು, ರೈಲ್ವೇಸು ಮತ್ತು ಪವರ್ ಸೆಕ್ಟರೇ ಇದೆ. ಅದನ್ನು ಬಿಟ್ಟು ಇನ್ನು 34% ಏನಿದೆ ಅಂತಂದರೆ ಟೆಲಿಕಾಮ್ ಇರ್ಬೋದು, ಮೈನಿಂಗು, ಏವಿಯೇಷನ್ನು, ಪೋರ್ಟ್ಸು, ನ್ಯಾಚುರಲ್ ಗ್ಯಾಸು, ಪೆಟ್ರೋಲಿಯಂ ಪ್ರಾಡಕ್ಟ್ ಪೈಪ್ಲೈನು, ವೇರ್ ಹೌಸು, ಸ್ಟೇಡಿಯಮ್ಸು ಇದನ್ನೆಲ್ಲನೂ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದ್ರದ್ದು ಆಬ್ಜೆಕ್ಟಿವ್ ಏನು ಈ ಪ್ರೋಗ್ರಾಮ್ದು ಅಂದರೆ, ಈ ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಏನಿದೆ ಅದರಲ್ಲಿ ಇನ್ವೆಸ್ಟ್ಮೆಂಟನ್ನ ಮಾಡಿಸ್ಬೇಕು. ಅಂದರೆ ಪಬ್ಲಿಕ್ ಸೆಕ್ಟರ್ ಅಸೆಟ್ ಮೇಲೆ ಪ್ರೈವೇಟ್ ಸೆಕ್ಟರು ಇನ್ವೆಸ್ಟ್ ಮಾಡಿ ಅದನ್ನು ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ತೊಗೊಂಡು ಬಂದಿದ್ದಾರೆ. ಸೊ ಅಂದರೆ ಇದನ್ನು ಇನ್ಸ್ಟಿಟ್ಯೂಷನಲ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಆಗಿ ಮಾಡಬೇಕು ಅನ್ನೋದು ಇದ್ರದ್ದು ಉದ್ದೇಶ ಆಗಿದೆ. ಈ ಒಂದು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಶಾರ್ಟೇಜ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಸೊ ಇದೇನು ಮಾಡುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದ್ರ ಮೂಲಕ ಅಂದರೆ ಮಾನಿಟೈಸೇಷನ್ ಮೂಲಕ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಬೋದು. ಅಂದರೆ ಪಬ್ಲಿಕ್ ಮತ್ತು ಪ್ರೈವೇಟ್ ಸೆಕ್ಟರ್ ಎರಡು ಕೊಲಾಬ್ರೇಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ಕೋರ್ ಏರಿಯಾಸ್ ಆಫ್ ಕಾಂಪಿಟೆನ್ಸ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಬೋದು ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಮತ್ತು ಸೋಷಿಯೋ ಎಕನಾಮಿಕ್ ಗ್ರೋತಿಗೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತಂತ ಹೇಳ್ತಿದ್ದಾರೆ. ಮನಿ ಮ್ಯಾಟರ್ಸ್. ಈಗ ಫಾರ್ ಎಕ್ಸಾಂಪಲ್ ನೀತಿ ಆಯೋಗ್ ಏನಂತ ಹೇಳ್ತಿದೆ ಅಂದರೆ, ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಬಗ್ಗೆ ಈಗ ಎಕ್ಸ್ಪ್ಯಾನ್ಷನ್ ಆಫ್ ಇನ್ವೆಸ್ಟರ್ ಬೇಸ್. ಸೊ ಅಂದರೆ ಇನ್ವೆಸ್ಟರ್ ಬೇಸನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ ಇರ್ಬೋದು, ಅಥವಾ ಸ್ಕೇಲ್ ಆಫ್ ಮಾನಿಟೈಸೇಷನ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸ್ಕೇಲ್ ಆಫ್ ಮಾನಿಟೈಸೇಷನ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು. ಈ ಥರ ಈಗ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಟ್ರಸ್ಟು, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟು ಇವೆರಡೂ ಕೂಡ ಕೀ ಇಂಪ್ಯಾರೇಟಿವ್ ಅಂತ ಹೇಳ್ತಿದ್ದಾರೆ. ಈಗ ಟ್ಯಾಕ್ಸ್ ಎಫಿಷಿಯೆಂಟ್ ಮತ್ತು ಯೂಸರ್ ಫ್ರೆಂಡ್ಲಿ ಮೆಕ್ಯಾನಿಸಮ್ ನೀಡ್ ಟು ಅಟ್ರಾಕ್ಟ್ ದ ಇನ್ವೆಸ್ಟರ್ಸ್. ಈ ಇನ್ವೆಸ್ಟರ್ನ ಅಟ್ರಾಕ್ಟ್ ಮಾಡಬೇಕಂದ್ರೆ ಅಲ್ಲಿ ಟ್ಯಾಕ್ಸು ಕಡಿಮೆ ಇರಬೇಕು ಮತ್ತು ಯೂಸರ್ ಫ್ರೆಂಡ್ಲಿ ಮೆಕ್ಯಾನಿಸಮ್ ಇರಬೇಕು. ಆವಾಗ ಮಾತ್ರ ಅಲ್ಲಿ ಇನ್ವೆಸ್ಟರ್ಸು ಬಂದು ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಟ್ಯಾಕ್ಸ್ ಬ್ರೇಕ್ should be granted on the capital gains those investing in investment trust to enthuse retail investors. ಸೊ ಅಂದರೆ ಟ್ಯಾಕ್ಸ್ ಬ್ರೇಕನ್ನು ಕೊಡೋದ್ರ ಮೂಲಕ ಇವರಿಗೆ ನಾವು ಹೆಚ್ಚು ಬೆನಿಫಿಟ್ ಎಲ್ಲ ಕೊಡ್ತಿದ್ದೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರುತ್ತಂತ ಹೇಳ್ತಿದ್ದಾರೆ. ಮತ್ತು ದಿಸ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಏನಿದೆ ಅದನ್ನು ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ರಪ್ಸಿ ಕೋಡ್ಗೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮತ್ತು ಇನ್ಸಾಲ್ವೆನ್ಸಿ ಆಪ್ಷನ್ ವಿಲ್ ಬಿ ಗಿವ್ ಆ್ಯಡೆಡ್ ಕಂಫರ್ಟ್ ಟು ದ ಇನ್ವೆಸ್ಟರ್ಸ್. ಸೊ ಇನ್ಸಾಲ್ವೆನ್ಸಿ ಆಪ್ಷನ್ ಕೊಡೋದ್ರಿಂದ ಏನಾಗುತ್ತೆ, ಅವರಿಗೆ ಒಂದು ಕಂಫರ್ಟ್ ಲೆವೆಲ್ನ ಕ್ರಿಯೇಟ್ ಮಾಡಿ ಕೊಟ್ಟಾಗುತ್ತೆ. ಗೇಲ್ ಇರ್ಬೋದು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇರ್ಬೋದು, ಇವ್ರು ಏನು ಮಾಡ್ತಿದ್ದಾರೆ, ಇನ್ವೆಸ್ಟ್ಮೆಂಟ್ ಟ್ರಸ್ಟನ್ನು ಅನ್ವಿಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಏನಕ್ಕೋಸ್ಕರ, ಗ್ಯಾಸ್ ಪೈಪ್ಲೈನ್, ಹೈವೇ ಅಸೆಟ್ನ ಮಾನಿಟೈಸ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ, ಇಂಡಿಯಾ ಆಡ್ಸ್ 557 ನ್ಯೂ ಸ್ಪೇಸಿಸ್ ಟು ದ ಫಾನಲ್ ವೆಲ್ತ್. ಅಂದರೆ
ಇಂಡಿಯಾ 557 ಹೊಸ ಫಾನಾನ ಅಂದರೆ ಪ್ಲ್ಯಾಂಟನ್ನು ಇನ್ಕ್ಲೂಡ್ ಮಾಡ್ಕೊಂಡಿದೆ. ಅದರಲ್ಲಿ 407 ನ್ಯೂ ಸ್ಪೆಸಿಸನ್ನು ಐಡೆಂಟಿಫೈ ಮಾಡಿದೆ. 150 ನ್ಯೂ ರೆಕಾರ್ಡ್ಸ್ ವಿತ್ ನಂಬರ್ ಆಫ್ ಫಾನಲ್ ಸ್ಪೆಸಿಸ್ ಇನ್ ಇಂಡಿಯಾ ಹ್ಯಾಸ್ ಕ್ಲೈಮ್ ಟು 1,02,718 ಸ್ಪೆಸಿಸ್. ಅಂದರೆ 407 ಹೊಸ ಸ್ಪೆಸಿಸನ್ನು ನಾವು ಇಂಡಿಯಾದಲ್ಲಿ ಐಡೆಂಟಿಫೈ ಮಾಡಿದ್ದೀವಿ. 150 ಇಂಡಿಯಾದಲ್ಲಿ ಇರಲಿಲ್ಲ, ಬಟ್ ಬೇರೆ ಕಡೆ ಇತ್ತು, ಬಟ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಐಡೆಂಟಿಫೈ ಆಗಿದೆ ಅಂತ ಹೇಳ್ಬೋದು. ಸೊ ಈ ಡಾಟಾನ ಯಾರು ರಿವೀಲ್ ಮಾಡಿದ್ದಾರೆ ಅಂದರೆ ಅನಿಮಲ್ ಡಿಸ್ಕವರೀಸ್ 2020. ಇವರು ಒಂದು ಡಾಕ್ಯುಮೆಂಟನ್ನು ಪಬ್ಲಿಷ್ ಮಾಡಿದ್ದಾರೆ ರೀಸೆಂಟಾಗಿ. ಯಾವ ಅನಿಮಲ್ ಡಿಸ್ಕವರಿ 2020 ಇದನ್ನು ಯಾರು ಪಬ್ಲಿಷ್ ಮಾಡಿದ್ದಾರೆ ಅಂದರೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಒಂದು ಡಾಕ್ಯುಮೆಂಟನ್ನು ಪಬ್ಲಿಷ್ ಮಾಡಿದ್ರು. ಈ ಒಂದು ಅನಿಮಲ್ ಡಿಸ್ಕವರೀಸ್ 2020ನಲ್ಲಿ ಈ ಒಂದು ನಂಬರ್ ಆಫ್ ನ್ಯೂ ಸ್ಪೆಸಿಸನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ನ್ಯೂ ಸ್ಪೆಸಿಸ್ ಏನಿದೆ ಇದರಲ್ಲಿ ಸಮ್ ಆಫ್ ದ ಇಂಟ್ರೆಸ್ಟಿಂಗ್ ಸ್ಪೆಸಿಸನ್ನು ಡಿಸ್ಕವರ್ ಮಾಡಿದ್ದಾರೆ. ಅದು ಯಾವುದಂದರೆ ಈಗ ಟಿಮರ್ ಸಿರೋಸ್ ಸಲಾಝರ್ ಇದೊಂದು ನ್ಯೂ ಸ್ಪೆಸಿಸ್ ಗ್ರೀನ್ ವಿಟ್ ವೈಪರು ಅರುಣಾಚಲ್ ಪ್ರದೇಶಲ್ಲಿ ಡಿಸ್ಕವರ್ ಮಾಡಿದ್ದಾರೆ. ನೆಕ್ಸ್ಟ್ ಲೈಕೋಡಾನ್ ಡಿಸೆನ್ಸಿಸ್ ಇದೊಂದು ಡೆಕ್ಕನ್ ವೋಲ್ಫ್ ಸ್ನೇಕು ಕರ್ನಾಟಕದಲ್ಲಿ ಡಿಸ್ಕವರ್ ಮಾಡಿರೋದು. ಮತ್ತು ಸ್ಪೆರಿಥೋಕಾ ಬ್ಯಾಂಗಳೂರು ಇದು ಒಂದು ಬಾರೋಯಿಂಗ್ ಫ್ರಾಗ್. ಇದನ್ನು ಸಿಟಿ ಆಫ್ ಬೆಂಗಳೂರು ಹೆಸರನ್ನು ಇಟ್ಟಿದ್ದಾರೆ ಇದಕ್ಕೆ, ಯಾಕೆಂದರೆ ಇಲ್ಲಿ ಡಿಸ್ಕವರ್ ಆಗಿರೋದ್ರಿಂದ. ಅಮಂಗ್ ದ ಸ್ಟೇಟ್ಸ್ ಹಂಗೆ ಸ್ಟೇಟ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಹೈಯೆಸ್ಟ್ ನಂಬರ್ ಆಫ್ ಸ್ಪೆಸಿಸ್ ಎಲ್ಲಿ ಡಿಸ್ಕವರ್ ಮಾಡಿದ್ದಾರೆ ಅಂದರೆ ಕರ್ನಾಟಕದಲ್ಲಿ. ಅದು 66 ಸ್ಪೆಸಿಸ್ನ ಕರ್ನಾಟಕದಲ್ಲಿ ಡಿಸ್ಕವರ್ ಮಾಡಿದ್ದಾರೆ. ಸೆಕೆಂಡ್ ಕೇರಳ 51 ಸ್ಪೆಸಿಸು, 46 ಸ್ಪೆಸಿಸ್ಸು ರಾಜಸ್ಥಾನ, 30 ಫ್ರಮ್ ವೆಸ್ಟ್ ಬೆಂಗಾಲ್. ಈಗ ನ್ಯೂ ರೆಕಾರ್ಡ್ಸ್ ಅಂತ ತಗೊಂಡಾಗ ಅಥವಾ ಸ್ಪೆಸಿಸ್ ರೆಕಾರ್ಡೆಡ್ ಇನ್ ದ ಕಂಟ್ರಿ ಫಾರ್ ದ ಫಸ್ಟ್ ಟೈಮ್ ಅಂತ ತಗೊಂಡಾಗ ಅರುಣಾಚಲ್ ಪ್ರದೇಶಲ್ಲಿ ಹೈಯೆಸ್ಟ್ ಅಂದರೆ 20 ರೆಕಾರ್ಡ್ಸ್ ಆಗಿದೆ. ಅಂಡಮಾನ್ ಆ್ಯಂಡ್ ನಿಕೋಬಾರಲ್ಲಿ 25 ನ್ಯೂ ಸ್ಪೆಸಿಸ್ ವರ್ ಡಿಸ್ಕವರ್ಡ್. ಮತ್ತು 16 ನ್ಯೂ ರೆಕಾರ್ಡ್ಸ್ ಡಾಕ್ಯುಮೆಂಟೆಡ್ 2020. Zoological Survey of India. Zoological Survey of India was founded in 1st July 1916 by Government of India, Ministry of Environment, Forest and Climate Change. A premier Indian organization, zoological research and studies to promote survey, exploration and research of the fauna in the country. ಸೊ ಅಂದರೆ ಈ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆ ಅದನ್ನು 1916ರಲ್ಲಿ ಫೌಂಡ್ ಮಾಡ್ತಾರೆ, ಅಂದರೆ ಸ್ಥಾಪನೆ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟು, ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜು ಇದಕ್ಕೆ ರೆಸ್ಪಾನ್ಸಿಬಲ್ ಮಿನಿಸ್ಟ್ರಿ ಆಗಿರುತ್ತೆ. ಇದೊಂದು ರಿಸರ್ಚ್ ಆರ್ಗನೈಸೇಷನು, ಅಂದರೆ ಇದು ಸರ್ವೆ ಮಾಡುತ್ತೆ, ಎಕ್ಸ್ಪ್ಲೋರ್ ಮಾಡುತ್ತೆ, ರಿಸರ್ಚ್ ಮಾಡುತ್ತೆ ಈ ಒಂದು ಫಾನಲ್ ಗ್ರೋತ್ ಬಗ್ಗೆ. ದಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯು ಕ್ಯಾನ್ ಡೌನ್ಲೋಡ್ ದಿಸ್ PDF from the link given below. Thank you all.